ಹಾಯ್, ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇನ್ ಅ ವೆರಿ ಸಿಂಪಲ್ ವೇ. ಸೊ ಫಸ್ಟಿಗೆ ರವೆ ಹುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊನೂ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ. ಅದಾದಮೇಲೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಅರಿಶಿನ ಹಾಕಿದೆ. ಅದಾದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇವನ್ ನಾನು ಕಡಲೆಬೇಳೆ ಕೂಡ ಅದಕ್ಕೆ ಹಾಕಿದ್ದೀನಿ. ಸೊ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಅದಾದಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ಟೊಮ್ಯಾಟೊನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಯುವಾಗ ಬೇಗ ಬೇಯಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಉಪ್ಪನ್ನ ಆ್ಯಡ್ ಮಾಡ್ಕೊಳೋದು. ಅದಾದಮೇಲೆ ಲಾಸ್ಟಲ್ಲಿ ಬೇಕಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಹಾಕ್ಕೋಬೋದು. ಸೊ ಯೂಶ್ವಲಿ ನೀರು ಹಾಕಿದ ಮೇಲೆ ರವೆ ಹಾಕ್ತೀವಿ, ಬಟ್ ದಿಸ್ ಇಸ್ ದ ವೆರಿ ಸಿಂಪಲ್ ವೇ. ಫಸ್ಟು ರವಾನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ಸೊ ಅದಾದಮೇಲೆ ಲೈಕ್ 1 ಗ್ಲಾಸ್ ರವಾಗೆ 1.5 or 2 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾನು ಫಸ್ಟಿಗೆ ಇಲ್ಲಿ ರವೆ ಹಾಕಿ ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ. ಸೊ ದ್ಯಾಟ್ ನೀವು ಫಸ್ಟಿಗೆ ನೀರು ಹಾಕಿ ಅದು ಕುದಿಯೋವರೆಗೂ ಕಾಯೋ ಅವಶ್ಯಕತೆ ಏನೂ ಇರೋದಿಲ್ಲ. ಇದು ತುಂಬ ಬೇಗನೆ ಕುಕ್ ಆಗಿಬಿಡುತ್ತೆ. ಸೊ ಇವಾಗ ನಾನು 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಬೇಗನೆ ಆಗುತ್ತೆ ಇದು. ಆ್ಯಂಡ್ ಇನ್ನೊಂದು ಸ್ವಲ್ಪ ನಾನು ಹಾಲಿಗೆ ನೀರು ಹಾಕಿ ನಾನು ಹಾಕ್ಕೊತಾ ಇದ್ದೀನಿ. ಒಂದು ಅಡ್ವಾಂಟೇಜ್ ಏನಂದರೆ ಹಾಲು ಹಾಕೋದ್ರಿಂದ ಎಷ್ಟೇ ಅದು ಲೈಕ್ ಆರೋಗಿ ತುಂಬ ಹೊತ್ತಾದರೂ ಕೂಡ ಆ ಒಂದು ಲಿಕ್ವಿಡ್ ಫಾರ್ಮ್ ತುಂಬ ಚೆನ್ನಾಗಿ ಅನಿಸುತ್ತೆ. ಗಟ್ಟಿ ಉಪ್ಪಿಟ್ಟು ಥರ ಆಗೋದಿಲ್ಲ. ಇಟ್ ಟೇಸ್ಟ್ ರಿಯಲಿ ಗುಡ್. ನನಗೆ ತುಂಬ ಇಷ್ಟ ಆಗುತ್ತೆ ಹಾಲು ಹಾಕಿದ್ರೆ. ಎಷ್ಟೊತ್ತಾದರೂ ನನಗೆ ಬಿಸಿದಾಗಿ ಅಥವಾ ಲಿಕ್ವಿಡ್ ಫಾರ್ಮಲ್ಲಿ ಚೆನ್ನಾಗಿರುತ್ತೆ. ನನಗೆ ಉಪ್ಪಿಟ್ಟು ಗಟ್ಟಿಯಾಗಿ ಏನೂ ಆಗೋದಿಲ್ಲ. ಸೊ ಇವಾಗ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕುದಿ ಬರಬೇಕು. ಆ ನೀರೆಲ್ಲ ಚೆನ್ನಾಗಿ ಕುದಿಯೋವರೆಗೂ ನಾನು ಇದನ್ನ ಹಾಗೆ ಕಲಿಸ್ಕೊತಿದ್ದೀನಿ. ಐ ಆಮ್ ಸಾರಿ, ಅರಿಶಿನ ಅದು ಹಾಕಿದ್ನಲ್ವ, ತುಂಬ ಹೊತ್ತು ಬಿಟ್ಬಿಟ್ಟಿದ್ದೆ ಅನಿಸುತ್ತೆ, ಸೀದೋಗ್ಬಿಡ್ತು. ಬಟ್ ಟ್ರಸ್ಟ್ ಮೀ, ಅಂದರೆ ನಾವು ಫಸ್ಟಿಗೆ ನೀರು ಹಾಕಿ ರವೆ ಹಾಕ್ಕೊಂಡು ಏನು ಕಲಿಸ್ಕೊತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಕ್ವೈಟ್ ಈಸಿ. ಗಂಟಾಗಲ್ಲ, ಆ ಥರ ಎಲ್ಲ ತುಂಬ ಅಡ್ವಾಂಟೇಜ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ರಿಯಲಿ ಈಸಿ. ಆ್ಯಂಡ್ ಒಂದು ಸಲ ಟ್ರೈ ಮಾಡಿ ನೋಡಿ ಇಫ್ ಯು ರಿಯಲಿ ಲೈಕ್ ಇಟ್. ಐ ಯೂಶ್ವಲಿ ಪ್ಲೇ ವಿತ್ ದಿಸ್. ನೋಡಿ, ಹಾಗೆ ಆಟ ಆಡ್ತಿರ್ತೀನಿ. ಅದೇನೋ ಇಟ್ ಗಿವ್ಸ್ ಕೈಂಡ್ ಆಫ್ ಹ್ಯಾಪಿನೆಸ್ ಅದ್ರ ಜೊತೆ ಆಟ ಆಡಿಕೊಂಡು. ಸ್ವಲ್ಪ ಗಟ್ಟಿಯಾಗಿದೆ. ಸೊ ಫೈನಲಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸ್ಕೊಂಡಿದ್ದೀನಿ. ಅಗೇನ್ ಇನ್ನೊಂದು ಮಿಕ್ಸ್ ಕೊಡೋಣ ಅದಕ್ಕೆ. ನೋಡ್ಬೋದು, ಜಸ್ಟ್ ಬಿಕಾಸ್ ಹಾಲು ಹಾಕಿರೋದಕ್ಕೆ ಸಿಕ್ಕಾಪಟ್ಟೆ ಲಿಕ್ವಿಡ್ ಫಾರ್ಮ್ ಇರುತ್ತೆ. ಎಷ್ಟೊತ್ತಾದರೂ ಅದು ಆರೋದಿಲ್ಲ ಬೇಗ, ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ. ಸೊ ನೌ ದ ಟೈಮ್ ಈಸ್ ಟು ಟೇಸ್ಟ್. ಆ್ಯಂಡ್ ಮನೆಯಲ್ಲೇ ಮಾಡಿರೋಂತಹ ಚಕ್ಲಿ, ಉಪ್ಪಿನಕಾಯಿ ಆ್ಯಂಡ್ ಚಟ್ನಿ ಪುಡಿ 3 ಕೂಡ ಮನೆಯಲ್ಲೇ ಮಾಡಿರೋಂಥದ್ದು. ಅದೆಲ್ಲನೂ ಸೇರಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಗುಡ್.